ಹಾಯ್ ಗೈಸ್, ನಾನು ನಿಮ್ಮ ಬಸ್ಸು ಅಂತ. ಇವತ್ತು ನಾವೇನು ವಿಡಿಯೋ ಮಾಡ್ತಿದ್ದೀವಿ ಅಂದರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಸಂಗೊಳ್ಳಿ ಅಮ್ಮ ಗ್ರಾಮದಲ್ಲಿ, ಜಿಲ್ಲಾ ಬೆಳಗಾವಿ, ತಾಲೂಕು ಬೈಲಹೊಂಗಲ ಅಂತ. ಇವತ್ತು ನೋಡೋಕೆ ಬರ್ತಿದ್ದೀವಿ, ಇದೇ ಕೋಟೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೋಗೋಣ ಹೇಗಿದೆ ಅಂತ. ಫಸ್ಟ್ ಎಂಟ್ರೆನ್ಸ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇರೋದು ನೋಡಿ. ಬನ್ನಿ ಫ್ರೆಂಡ್ಸ್, ಇದನ್ನು ನೋಡಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಸೂಪರ್ ಇದೆ. ಗಾಯ್ಸ್, ಎಂಟ್ರೆನ್ಸ್ ಇವರು ಟಿಕೆಟ್ ತೆಗಿಸ್ತಾವಂತ ಇಲ್ಲೇ ಕುತ್ಕೊಂಡಿದ್ದಾರೆ. ಇವ್ರು ನಮ್ಮ ಕಕ್ಕರ ಅಂತೆ ಸುಸ್ತಾಗಿದೆ ನೋಡ್ತಾ ಇದ್ದಾರೆ. ನಮ್ಮ ಮೂಡ್ರೆಲ್ಲ ಬರ್ಬೇಕಂದ ಬಟ್ ಬರ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೈಟೆಲ್ಲ ಜರ್ನಿ ಮೇಲೆ ಸುಸ್ತಾಗಿದ್ದಾರೆ. ಟಿಕೆಟ್ ತೆಗ್ಸಾರ ಅಲ್ಲೇ ಇದಾರೆ, ಫೋಟೋ ತೆಗ್ಸೋಣ ಕಾಲಿ ನಿಂತ್ಕೊಂಡಿದ್ದಾರೆ. ಇನ್ನೂ ಬಾ ಅಂದ್ರೆ ಬರೋಕ್ಕಂತಿಲ್ಲ, ಬರ್ತಾರೆ ಈಗ. ಸುಸ್ತಾಗಿ ನಡ್ಕೊಂಬಂದು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಹೇಳ್ಬಾ ಕಕ್ಕ, ಕರಗ ಕರಿಯವ್ರ ಬರ್ರಿ ಬಜ್ಜಿ, ಬರ್ರಿ ಬಾ, ಟಿಕೆಟ್ ತಗೊಬರ್ರಿ, ಟೈಮ್ ಇಲ್ಲ. ಟಿಕೆಟ್ ಕೌಂಟ್ರ್ ಎಲ್ಲರೂ ಕರಿತಾ ಇದ್ದಾರೆ, ಆದ್ರೆ ಬರ್ತಾ ಇಲ್ಲ ಇವರು. ನೋಡಿ ಫ್ರೆಂಡ್ಸ್, ಒಂದು ಮಾವ ಅಂತ ನಮ್ಮ ಡ್ರೈವರ್ ಭಾರಿ ಚೆನ್ನಾಗಿ ಡ್ರೈವರ್ ಮಾಡ್ತಾರೆ. ಬೇಕಾದ್ರೆ ನಾವು ಸೈಡಿಗೆ ಅದಾವೆ ಕರ್ಕೊಂಬಂದಿದ್ದಾರೆ. ಯಾರು ಬರ್ತಾನ ಇಲ್ಲ, ಟಿಕೆಟ್ ಕೌಂಟ್ರ್ ಇಲ್ಲಿದ್ದಾರೆ. ಅವರ ಮೇನ್ ಉಸ್ತುವಾರಿ ನಮ್ದ್ರ ಗ್ರೂಪಲ್ಲಿ. ಟಿಕೆಟ್ ಕ್ಯಾಶಿಯರ್ ಎಂದಿದ್ದಾರೆ ನೋಡಿ. ಮತ್ತೆ ಇವ್ರು ಕೊಟ್ರು 2000 ಕೊಟ್ಟು ಟಿಕೆಟ್ ತೆಗ್ಸಕ್ಕೆ ಕೊಟ್ಟಿದ್ದಾರೆ ಅಮೌಂಟು. ನೋಡೋಣ ಬನ್ನಿ. ಹೇಳಿ ಹಾಂ ನೋಡಿ ಕೊಡ್ರಿ, ಟಿಕೆಟ್ ತೆಗ್ತಾ ಇದ್ದೇವೆ ನೋಡ್ರಿ. ನೋಡಿ ಫ್ರೆಂಡ್ಸ್, ಸಂಗೊಳ್ಳಿಯಲ್ಲಿ 100 ರೂಪಾಯಿ ಟಿಕೆಟ್ ಒಬ್ಬ ಮನುಷ್ಯನಿಗೆ. ನಾವು 8 ಟಿಕೆಟ್ ತೆಗಿಸಿ ಈಗ ಒಳಗೆ ಪ್ರವೇಶ ಮಾಡ್ತಿದ್ದೇವೆ. ಬನ್ನಿ. ಟಿಕೆಟ್ ತೆಗ್ಸಿದ್ದೇವೆ ಈಗ ಎಂಟ್ರೆನ್ಸ್ ಹೋಗಕ್ಕೆ. ನೋಡೋಣ ಬನ್ನಿ ಹೇಗಿದೆ ಅಂತ. ಹಾಂ ಹೋಗಿ ಒಳಗೆ ಬರ್ತಿದ್ದೇವೆ ಈಗ. ಹೇಗಿದೆ ಅಂತ ಬನ್ನಿ, ಸಂಗೊಳ್ಳಿ ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಬಾ, ಯಾರಮ್ಮರ ಕೈ ಬಾಯ್ ಹೇಳ್ತಾನಪ್ಪ. ನಾವು ಒಂದೊಂದಲ್ಲಿ ಕಟ್ ಮಾಡು. ಹೇಳ್ತಿ ಹೇಳಿ. ಹೇಳಿ ಇದೊಂದು ಹಾಂ ನೋಡಿ ಫ್ರೆಂಡ್ಸ್, ಈಗ ಹೋಗ್ತಾ ಇರೋದು ವೀರಪ್ಪ ಅರಮನೆಗೆ. ಬನ್ನಿ ಫ್ರೆಂಡ್ಸ್. ಗಾಯ್ಸ್, ಅವಾಗಿನ ಕುರಿ ಮರಿಗಳು ಹೇಗೆ ಮಾಡ್ತಿದ್ರಂತ ಸಾಕಾಣಿಕೆನ. ಇಲ್ಲೇ ಅದ ನೋಡ್ರಿ ಕೋಳಿ. ಇವ ನಮ್ಮ ರಗಪ್ಪ ಮಾವನ ಕೋಳಿ ಇಲ್ಲೇ ಅದ ನೋಡ್ರಿ. ಈಗಿನ ಕಾಲದಲ್ಲಿ ಆಯುರ್ವೇದಿಕ್ ಔಷಧಿ ಅನ್ನುತ್ತಾರೆ. ಇಲ್ಲಿ ನೋಡಿ, ಕೈ ಫ್ರಾಕ್ಚರ್ ಆದ್ರೆ, ಕೈ ಕಾಲು ಮುರಿದ್ರೆ ಎಲ್ಲ ತಿಕ್ಕುವುದು ಹಳೆ ಪದ್ಧತಿ ಪ್ರಕಾರ ಇಲ್ಲಿ ನೋಡಬಹುದು. ಮುಂದೆ ನೋಡೋಣ. ಅವಾಗಿನ ಮನುಷ್ಯ
ಆಗಿನ ಕಾಲದ ಊರುಗಳು ಹೇಗಿದೆ ನೋಡು ಈಗಿನ ಕಾಲದ ಊರುಗಳು ಬಹಳ ತೆಳಗಿದಾವೆ. ಅದಕ್ಕೆ ಆಗ್ಲೇ ನೋಡಿದ್ವಲ್ಲ ಹುಳಿಯಿಂದ ಯುದ್ಧ ಮಾಡಿದ್ದು. ಸ್ವಾಗತ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಅವಾಗಿನ ಮಾತ್ರ ರಂಗ ಇದು ರಾಗರ್ದ ಫ್ಯಾಮಿಲಿ ನೀರಿಂದ ಇದು ಬಸವಪ್ಪ ಮತ್ತು ಕೆಂಚಮ್ಮ ದಂಪತಿಗಳಾದ ರಾಯಣ್ಣ ನಾಮಕರಣ ಆದ ಸಂದೇಶವನ್ನು ಭಾವಚಿತ್ರನೊಂದಿಗೆ ನೋಡ್ರಿ ಫ್ರೆಂಡ್ಸ್. ಆವಾಗಿನ ಕಾಲದಲ್ಲಿ ರಾಯಣ್ಣ ಕುಸ್ತಿಪಟ್ಟುದಲ್ಲಿ ಮಾಡ್ತಿದ್ದರು ನೋಡಿ ಹೇಗಿದೆ ಅಂತ. ಅವರು ಗಲ್ಡಿ ಮನೆಗೆ ಹೋಗ್ತಿದ್ರಂತೆ ನೋಡಿ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್ ರಾಯಣ್ಣ ಹೋಗ್ತಿದ್ದ ಗರಡಿ ಮನೆಯದು. ಅಲ್ಲಿ ಫ್ರೆಂಡ್ಸ್ ಮುಂದೆ ಹೋಗೋಣ. ಇದೆ ಫ್ರೆಂಡ್ಸ್ ನೋಡಿ ರಾಯಣ್ಣ ಕುಸ್ತಿ ಆಡುವಾಗ ಕುಸ್ತಿ ಪಟ್ಟಲ್ಲಿ ರಾಯಣ್ಣ ಗೆದ್ದ ಖುಷಿಗೆ ಜನರು ಹೇಗಿದ್ದಾರೆ ನೋಡಿ. ರಾಯಣ್ಣ ಅಂತ ಇವರು ಆಡ್ತಾ ಇದಾರೆ. ನಾವು ಆಡ್ಬೇಕಂತ ಕುಸ್ತಿ ಆಗಿನ ರಾಯಣ್ಣ ತರ ಇವರು ಕುತ್ಕೊಂಡು ಇದು ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಯುದ್ಧ ಹೇಗೆ ಮಾಡಕ್ಕಂದು ಈ ಭಾವಚಿತ್ರಗಳು ನಮಗೆ ತಿಳಿಸಿಕೊಡುತ್ತವೆ. ಇದೇ ಗಾಯ್ಸ್ ಸಂಗೊಳ್ಳಿ ರಾಯಣ್ಣನ ಅರಮನೆ ಹೇಗಿದೆ ಅಂತ ಬನ್ನಿ ನೋಡೋಣ. ಇದೇ ನೋಡಿ ಫ್ರೆಂಡ್ಸ್ ಸಂಗೊಳ್ಳಿ ರಾಯಣ್ಣನ ಅರಮನೆ ಹೇಗಿತ್ತೆ ಅಂತ ಇದರಲ್ಲಿ ತೋರಿಸಿದ್ದಾರೆ. ಬನ್ನಿ ಕೇಳೋಣ. ನೋಡಿ ಫ್ರೆಂಡ್ಸ್ ಸಂಗೊಳ್ಳಿ ರಾಯಣ್ಣ ಅರಮನೆಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಖಡ್ಗವನ್ನು ಸಂಗೊಳ್ಳಿ ರಾಯಣ್ಣನಿಗೆ ಕೊಡುತ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್ ನೋಡೋಣ ಮುಂದೆ ಏನಿದೆ ಅಂತ. ಬನ್ನಿ ಕಿತ್ತೂರು ಅರಮನೆಗೆ. ಇದು ಕಿತ್ತೂರು ಅರಮನೆ ಹೇಗಿದೆ ಅಂತ ನೋಡಿ. ಬನ್ನಿ ಫ್ರೆಂಡ್ಸ್ ನೋಡೋಣ ಇದು ಕಿತ್ತೂರು ಅರಮನೆ ಹೇಗಿದೆ ಅಂತ ಬನ್ನಿ. ಬನ್ನಿ ಫ್ರೆಂಡ್ಸ್ ಇದೆ ಅರಮನೆ ಕಿತ್ತೂರು ಅರಮನೆ ನೋಡಿ ಹೇಗಿದೆ ಅಂತ. ಕಪ್ಪ ಕೊಡಬೇಕು ಕಪ್ಪ ಕೊಡಬೇಕು ಕಪ್ಪ. ನೋಡ್ರಿ ಬ್ರಿಟಿಷರು ಇಲ್ಲೇ ಇದ್ದಾರೆ. ಅವರು ರಾಯಣ್ಣ ಅಲ್ಲಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ನಿಮ್ಗೆ ಹೇಗೆ ಕೊಡಬೇಕು ಕಪ್ಪ ಹೇಗೆ ಬೇಕು ನಿಮಗೆ ಕಪ್ಪ.
ಬನ್ನಿ ಗಾಯ್ಸ್, ಹೇಗಿಲ್ಲ ಅಂತ ನೋಡೋಣ. ಯುದ್ಧ ಮಾಡಿದ್ದು ಅವಾಗಿನ ಕಾಲದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಬ್ರಿಟಿಷರ ಕಿತ್ತೂರಾಣಿ ಚೆನ್ನಮ್ಮ. ನೋಡಿ ಫ್ರೆಂಡ್ಸ್, ಇವರೆಲ್ಲ ನಮ್ಮ ಫ್ರೆಂಡ್ಸ್ಗಳು, ಬ್ರದರ್ಸ್. ನೋಡಿ ನೋಡಿ ಫ್ರೆಂಡ್ಸ್, ನಮ್ಮ ಹನುಮಂತಣ್ಣ ಇಲ್ಲಿ ಮಕ್ಕಳಿದ್ದಾರೆ. ಇದ್ರೊಳಗೆ ರಾಯಣ್ಣ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಇಲ್ಲಿದ್ದಾರೆ. ಜೂಮ್ ಹಾಕೋರಿಗೆ ಚೆನ್ನಾಗೈತೆ. ರಾಣಿ ಚೆನ್ನಮ್ಮನ ಬಂಧಿಸಿದ್ದು ಇದೆ ನೋಡಿ. ಗುಹೆಯಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ಬಂಧಿಸಿ ಬ್ರಿಟಿಷರು ಕರೆದು ಒಯ್ತಾರೆ ನೋಡಿ. ಸಂಗೊಳ್ಳಿ ರಾಯಣ್ಣನ ಧಾರವಾಡ ಕೇಂದ್ರ ಗೃಹದಲ್ಲಿ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಕೂಡಿ ಹಾಕಿರುತ್ತಾರೆ. ಇಲ್ಲಿ ಅದೇ ನೋಡಿ, ಅವಾಗಿನ ಕಾಲದಲ್ಲಿ. ರಾಯಣ್ಣ ಚೆನ್ನಮ್ಮನ ಭೇಟಿ ಮಾಡೋಕ್ಕೆ ಹೋಗ್ಬೇಕಂದ್ರೆ ಋಷಿ ವೇಷದಲ್ಲಿ ಹೋಗಿರ್ತಾರೆ. ಅದು ಇಲ್ಲೇ ಅದೇ ನೋಡಿ ಗೈಸ್, ಹೇಗಿದೆ ಅಂತ ತೋರಿಸಿದ್ದಾರೆ. ಕಾಡಿನ ಮಧ್ಯೆ ಹೋರಾಡಿದ ಸಿದ್ಧತೆ. ಪಶ್ಚಿಮ ಘಟ್ಟ ಕಾಡಿನ ಮಧ್ಯ ನೀರದಲ್ಲಿ ಹೋಗುತ್ತಿರುವ ಸಂಗೊಳ್ಳಿ ರಾಯಣ್ಣನನ್ನು ಮತ್ತು ಸಂಗಡಿಗರೊಂದಿಗೆ ಸಂಚಲನೆ ಮಾಡಿದ ಹೋರಾಟದೊಂದಿಗೆ ಕಮಾನ್ ಸಂಗೊಳ್ಳಿ ರಾಯಣ್ಣ. ನೋಡಿ ಫ್ರೆಂಡ್ಸ್, ಇದು ಗುಹೆ ಹೇಗಿದೆ ಅಂತ ನೋಡ್ರಿ, ನೀವ ಬೆಪ್ಪಾರ್ತೀರಿ. ಚರ್ಚೆ ಅದಪ್ಪ, ಚೆನ್ನಮ್ಮನ ಭೇಟಿಯಾಗಿ ಬಂದು ಗವಿ ಒಳಗ ಸೈನ್ಯವನ್ನು ದಂಡಿಸುತ್ತಾರ. ಪಿಕ್ಚರ್ ಪೂರ್ತಿ ಅರ್ಥ ಅಲ್ಲ. ಖಡ್ಗ ತಯಾರಿಸುತ್ತಿರುವ ದೃಶ್ಯ. ಕಾಯ್ದೆ ಜಾರಿಗೆ ತಂದಿದ್ದು ರಾಯಣ್ಣ ನೋಡಿ ಹೇಗೆ ಅಂತ. ತಿಳಿದ ಸಂಗೊಳ್ಳಿ ರಾಯಣ್ಣ ನಮ್ಮ ಭೂಮಿ ಮುಟ್ಟಲಿದೆ. ಕಾಲ್ ಜಾರಿದಾನೆ ಎಲ್ಲೆಲ್ಲ ನೋಡಿ, ಮತ್ತೆ ಕಾಲ್ ಜಾರಿ ಅಲ್ಲಿ ಬಿದ್ದಾನೆ. ಇಲ್ಲೇನ ಇಲ್ಲಿದ್ದಾನೆ ಇರುತ್ತದೆ. ನಂದು ಕಡ ಗಿಡ್ಡಗಾರ ಅದೇ ನೀವು ಉಣ್ಣಕೊಂತಾರ ಬಾಣ ವಾಟಸ ಒಬ್ಬರೆಲ್ಲ ರೀ ಎಲ್ಲ
ಹ್ಞೂ ಗಾಯ್ಸ್ ಚೆನ್ನಾಗಿದೆ. ಚೆನ್ನಾಗಿದೆಯಾ ಯೂಟ್ಯೂಬ್ ಬನ್ನಿ ಗಾಯ್ಸ್, ಇಲ್ಲಿ ತರಕಾರಿ ಮಾರ್ತಾ ಇದ್ದಾರೆ, ಹೇಗಂತ ನೋಡೋಣ. ರುದ್ರಣ್ಣ ತರಕಾರಿ ತಂಬೋಗ ಮಾನಣ್ಣ ನೋಡಲ್ದಿ ಯಾವ ಬೇಕು ಯಾವ್ಯಾವ ಎಲ್ಲ ಅದೇ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಮಲಗಿದ್ದು ಅವರ ತಂಗಿ ಮೇಲೆ ಮನೆಗೆ ಬಂದು ಗುಂಡಿದ ದಾಳಿ ಮಾಡುತ್ತಿರುತ್ತಾರೆ. ಶಾಂತಿ ಮಾಡಕೊಂತಾರ ಅವ್ರು. ಎಲ್ಲ ಸುಸ್ತಾಗಿ ಅಡ್ಡಾಡಿ ನೀರು ಕೊಡ್ತಾ ಇದ್ದಾರೆ ಹೋಸ್ರು. ನೀರು ಕುಡ್ತಾರೆ ಫ್ರೆಂಡ್ಸ್ ಎಲ್ಲರೂ ನಾವು. ಹಿಂಗೋಗ್ಬೋದು ಅಂತ ಇಡೀ ಸಂಗೊಳ್ಳಿನ ನೋಡಿ ನಮಗೆ ಫುಲ್ ಸುಸ್ತಾಗಿದೆ. ಅದಕ್ಕೆ ನೀರು ಕುಡಿಯಾಕೊಂತಾರ. ಇಲ್ಲಿ ಬರ್ರಿ, ಇಲ್ಲಿ ಎಲ್ಲ ಇದೆ. ಇದೆ ನೋಡಿ ಗಾಯ್ಸ್, ಸಂಗೊಳ್ಳಿ ರಾಯಣ್ಣ ಬಂಧಿಸಿದ್ದು. ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡೋ ಸ್ಥಳದಲ್ಲಿ ಬಂಧಿಸಿದ್ದ. ನೋಡಿ ಫ್ರೆಂಡ್ಸ್, ಇದೆ ಎಲ್ಲ ಹೇಗಿತ್ತು ಅನ್ನೋದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಕೊನೆಯ ಕ್ಷಣ. ಗಲ್ಲಿಗೇರಿಸಿದ್ದು ನೋಡಿ ಕೊನೆ ಕ್ಷಣಗಳು. ಗೈಸ್, ನಾವು ಬಸವಸುರಿ ಅಂತ, ನಾವು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೌರಭೂಮಿ ಅಂತ ಜಿಲ್ಲೆ ಬೆಳಗಾವಿ ತಾಲೂಕು ಬೈಲಂಗ್ಲ ಸಂಗೊಳ್ಳಿ ಗ್ರಾಮದಲ್ಲಿ ರಾಕ್ ಗಾರ್ಡನ್ ಅಂತ ಇದೆ. ಇಲ್ಲಿ ಬಂದಿದ್ವಿ, ನಮ್ಮ ಅಣ್ಣರು ಬಂದಿದ್ರು. ಹೇಗಿದೆ ಅಂತ ಕೇಳೋಣ ಬನ್ನಿ. ಹೇಗಿದೆ ಇದು ಎಲ್ಲ ಮನೆಗೆ ಗೊತ್ತೈತಿ. ಕರ್ನಾಟಕಾದ್ಯಂತ ಸಂಗೊಳ್ಳಿ ರಾಯಣ್ಣನಂದು ಏನು ಅವನು ಹುಟ್ಟಿದಾಗಿದ್ದಡದು ಸಾಯೋವರೆಗೂ ವೀರಮರಣ ಹೊಂದುವವರೆಗೂ ಅವನು ಏನು ಮಾಡಿದಾನ, ಅವನ ಕರ್ಮ ಕ್ರಿಯೆ ಅದು ಏನಾಯ್ತು ಪ್ರತಿಯೊಂದು ಅದನ್ನು ಚಿತ್ರೀಕರಣಿಸಲಾಗಿದೆ. ಇದು ಈ ಚಿತ್ರೀಕರಣ ಹೆಂಗೈತೆ ಅಂದ್ರೆ, ಒಂದು ಸಣ್ಣ ಮಗುಗೂ ಅವನು ಓದಕ್ಕೆ ಬರೀರೋ ವಯಸ್ಸಾದ ಹುಡುಗರಿಗೂ ಯಜಮಾನ್ರಿಗೂ ಅದು ಬರೀ ಚಿತ್ರಣವನ್ನು ನೋಡಿದ್ರೆ ಸಾಕು, ಅವನು ಏನನ್ನು ಸಾಧಿಸದ ಅನ್ನೋದು ಪ್ರತಿಯೊಂದು ಚಿತ್ರನ ಇಲ್ಲಿ ಕೆತ್ತಿ ಅದನ್ನು ಇಡಲಾಗಿದೆ. ಈ ಥರ ಮಾಡಿದ್ದು ಎಲ್ಲ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ ಒಂದು ಚಿತ್ರೀಕರಣ ಆಗಿದೆ. ಇದರಿಂದ ಭಾಳ ಒಳ್ಳೆಯ ಖುಷಿ ಮತ್ತು ಸಂದೇಶವನ್ನು ನೀಡುತ್ತದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ